ವೆಲ್ಕಮ್ ಬ್ಯಾಕ್ ಟು ಭವಿ ಎಸ್ ಎ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಬೆಳಗ್ಗೆ ಎದ್ದು ಎಲ್ಲ ಚಿಕ್ಕ ಪುಟ್ಟ ಕೆಲಸಗಳನ್ನ ಮುಗಿಸ್ಕೊಂಡು ಇವತ್ತಿನ ತಿಂಡಿಗೆ ದೋಸೆ ಜೊತೆ ಕುರ್ಮಾ ಮಾಡ್ಕೊಳ್ಳೋಣ ಅಂತ ತರಕಾರಿನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ನೂಕೋಲು, ಬೀನ್ಸು, ಕ್ಯಾರೆಟು, ಬಟಾಣಿ, ಟೊಮೆಟೊ ಎಲ್ಲನೂ ಕಟ್ ಮಾಡಿಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಚಕ್ಕೆ, ಲವಂಗ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಹುರ್ಗಡ್ಲೆ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಕುಕ್ಕರ್ಗೆ 5 ಸ್ಪೂನ್ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕಿತ್ತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತ ಅದನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಅದು ಚೆನ್ನಾಗಿ ಈರುಳ್ಳಿ ಕಂದು ಬಣ್ಣ ಬರೋ ಥರ ರೋಸ್ಟ್ ಆದಮೇಲೆ ಹಚ್ಚಿಟ್ಕೊಂಡಿರೋ ತರಕಾರಿನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಅದಾದಮೇಲೆ ರುಬ್ಬಿ ಎತ್ತಿಟ್ಕೊಂಡಿದ್ನೆಲ್ಲ ಮಸಾಲನ ಹಾಕ್ಬಿಟ್ಟು ಎಷ್ಟು ಬೇಕಷ್ಟು ಕನ್ಸಿಸ್ಟೆನ್ಸಿ ನೀರು ನೋಡ್ಕೊಂಬಿಟ್ಟು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಷಿಲ್ ಎತ್ತಿಸ್ಕೊಂಡ್ರೆ ಸಾಕು. ವೆಜಿಟೇಬಲ್ ಕುರ್ಮಾ ರೆಡಿ ಆಗುತ್ತೆ. ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ, ಪೂರಿ ಜೊತೆನೂ ಚೆನ್ನಾಗಿರುತ್ತೆ, ಚಪಾತಿಗೂ ಇನ್ನೂ ಚೆನ್ನಾಗಿರುತ್ತೆ. ನಾನಿವತ್ತು ದೋಸೆ ಮಾಡ್ಕೊಂಡಿರೋದ್ರಿಂದ ಕುರ್ಮಾನ ದೋಸೆಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇವತ್ತು ಸಂಡೇ ಅಲ್ವಾ, ಸೊ ಇವೆಲ್ಲಾದರೂ ಹೊರಗಡೆ ಸುಮ್ಮನೆ ಹಂಗೆ ಟೈಮ್ ಪಾಸ್ ಮಾಡ್ಕೊಂಬರೋಣ ಅಂತ ಹೋಗ್ತಿದ್ದೆ. ಜೊತೆಗೆ ಮಳೆ ಬರೋ ಥರ ಇದೆ, ಬೇಗ ಹೋಗ್ಬಿಟ್ಟು ಬೇಗ ಬಂದುಬಿಡೋಣ ಅಂತ ಹೋಗ್ತಾ ಇದ್ದೀವಿ. 2 ಟಾಪ್ ಹಾಕಿ ಆಗಿತ್ತು ತೊಗೊಬರೋಣ. ಹಾಗೆಯೇ ವೇಸ್ಟ್ ಹಾಕೋದಕ್ಕೆ ಚಿಕ್ಕ ಬಕೆಟ್ ಬೇಕು ಅಂತ. ಲಾಸ್ಟ್ ಟೈಮ್ ಬಕೆಟ್ ತೊಗೊಂಡಿದ್ದು ಸ್ವಲ್ಪ ಚಿಕ್ಕದಾಯಿತು, ಅದಕ್ಕೆ ಒಂದು ಚೂರು ದೊಡ್ಡದಿರಲಿ ಅಂತ ಅಂದ್ಬಿಟ್ಟು ತೊಗೊಬರೋಣ ಅಂತ ಬಂದಿದ್ದು. ಹಸುಗೆ ಅಂತ ನಾವು ವೇಸ್ಟೆಲ್ಲ ಹಸುಗೆ ಕೊಡ್ತೀವಿ, ಅವರಿಗೆ ಬಕೆಟಿಗೆ ಹಾಕ್ಕೊಡ್ಬೇಕಲ್ವ, ಕಂಫರ್ಟ್ ಇರುತ್ತೆ ಅಂತ ಸ್ವಲ್ಪ ದೊಡ್ಡದು ತೊಗೋತಾ ಇದ್ದೀನಿ. ಫೈನಲಿ ನಾನು ಸೆಲೆಕ್ಟ್ ಮಾಡಿಕೊಂಡೆ, ಚೆನ್ನಾಗಿದೆ. ಈ ಶಾಪಲ್ಲೇ ನಾನು ಆಲ್ಮೋಸ್ಟ್ ಎಲ್ಲ ಪಾಟ್ಸ್ಗಳನ್ನೂ ತೊಗೊತೀನಿ, ತುಂಬ ಚೆನ್ನಾಗಿದೆ. ಮಾರ್ಕೆಟ್ ರೋಡಲ್ಲಿ ಬರುತ್ತೆ ಈ ಶಾಪು. ಚಿಕ್ಕ ಚಿಕ್ಕ ಪಾಟ್ಸ್ಗಳು, ದೊಡ್ಡ ಪಾಟ್ಸ್ಗಳು ಎಲ್ಲ ತುಂಬ ಕಲೆಕ್ಷನ್ಸ್ ಇದೆ. ಹಾಗೆಯೇ ಅದೆಲ್ಲ ಮುಗಿಸ್ಕೊಂಡು ಟೈಲರ್ ಶಾಪಿಗೆ ಬಂದ್ವಿ. ಇಲ್ಲಿ ನಾನು 1 ಮಂತಿಂದ ಒಂದು ಟಾಪ್ ಬಾಕಿಯಾಗಿತ್ತು. ಹಾಗೆಯೇ ಸ್ಯಾರಿ ಕೂಡ ಜಿಗ್ಜಾಗ್ ಕೊಡಬೇಕಿತ್ತು ಅಂತ ನಾನು ಆಲ್ಮೋಸ್ಟ್ ಸ್ಯಾರೀಸ್ ಎಲ್ಲ ಇಲ್ಲೇ ಸ್ಟಿಚಸ್ ಮಾಡ್ಕೊಂಡಿರೋದು. ತುಂಬ ಚೆನ್ನಾಗಿ ಮಾಡ್ತಾರೆ ಬ್ಲೌಸಸ್ಸು. ಹಾಗೆ ಮಳೆ ಬರೋ ಥರ ಇದೆ, ಬೇಗ ಹೋಗ್ಬಿಡೋಣ ಅಂತ ಹೊರಟ್ವಿ. ಬರಬೇಕಾದ್ರೆ ಚಿಕನ್ ತೊಗೊಂಡೋಗ್ಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಹಾಗಾಗಿ ಚಿಕನ್ ಶಾಪಿಗೆ ಅಂತ ಬಂದ್ವಿ. ನನ್ನ ಮಗ ಚಿಕನ್ ತೊಗೊಳೋದಕ್ಕಿಂತ ಲೆಗ್ ಪೀಸ್ ತೊಗೊಳಮ್ಮ, ಏನಾದರೂ ಡ್ರೈ ರೋಸ್ಟ್ ಅಥವಾ ಕಬಾಬ್ ಮಾಡೋದಕ್ಕಾಗುತ್ತೆ, ಚೆನ್ನಾಗಿರುತ್ತೆ ಅಂತ ಅಂದ. ಹಂಗಾಗಿ ಈ ಶಾಪಲ್ಲಿ ನಮಗೆ ಸಿಗಲಿಲ್ಲ. ನೆಕ್ಸ್ಟು ಕೆಳಗಡೆ ಇನ್ನೊಂದು ಶಾಪ್ ಇತ್ತು, ಅಲ್ಲೋದ್ಮೇಲೆ ಸಿಕ್ತು. ತಗೊಂಡು ಮನೆಗೆ ಬಂದುಬಿಟ್ಟು ಒಂದು ಪಾತ್ರೆಗೆ ಲೆಗ್ ಪೀಸ್ ಹಾಕ್ಕೊಂಡು ಉಪ್ಪು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನನಗೆ ತುಂಬ ದಿನದಿಂದ ಚಿಕನ್ನು ಲೆಗ್ ಪೀಸ್ ಮಾಡಬೇಕು ಅಂತ ಸುಮಾರು ಟೈಮ್ ಆಗಿತ್ತು, ಮಾಡ್ದೇನೆ. ನನ್ನ ಮಗ ಮಾಡಿಕೊಡು ಅಂತ ಕೇಳ್ತಾ ಇದ್ದ. ತುಂಬ ದಿನ ಆಗಿತ್ತಲ್ವ ಮಾಡ್ದೇನೆ, ಮಾಡಿರಲಿಲ್ಲ. ಸೊ ಇವತ್ತು ಟ್ರೈ ಮಾಡೋಣ ಡಿಫ್ರೆಂಟಾಗಿ. ಲಾಸ್ಟ್ ಟೈಮ್ ಮಾಡಿದಾಗ ಖಾರ ಹಾಕ್ಬಿಟ್ಟು ಮಾಡಿದ್ದು, ಮಸಾಲೆ ಹಾಕ್ಬಿಟ್ಟು. ಇವಾಗ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಪಾಲಕ್ ಸೊಪ್ಪಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ತೊಗೊಂಡು ಬಂದಿದ್ದೀನಿ. ಸೊ ಮಾಡಿ ನೋಡೋಣ ಹೆಂಗೆ ಬರುತ್ತೆ ಅಂತ. ಮೊದಲಿಗೆ ಒಂದು ಪಾತ್ರೆಗೆ ಪಾಲಕ್ ಸೊಪ್ಪು, ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯೋದಕ್ಕೆ ಅಂತ ಬಿಡಬೇಕು. ಬೆಂದ ಮೇಲೆ ತಣ್ಣಗಾಗೋಕ್ಕೆ ಅಂತ ಎತ್ತಿಟ್ಕೊಂಡಿದ್ದೀನಿ. ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನ್ಕಾಯಿ, ನೀರು ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡಿ ಎತ್ತಿಟ್ಕೊಬೇಕು. ನೆಕ್ಸ್ಟ್ ಇದಕ್ಕೆ ನಾವು ಇನ್ನೊಂದು ಮಸಾಲ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ಇದೇ ಥರ ಡೈರೆಕ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಅದಕ್ಕೆ ಒಗ್ಗರಣೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿ, ಟೊಮೆಟೊ, ಸ್ಪೈಸಸ್ಸು, ಜೀರಿಗೆ ತೊಗೊಂಡಿದ್ದೀನಿ. ಮೊದಲಿಗೆ ಪಾತ್ರೆಗೆ ಆಯಿಲ್ ಹಾಕ್ಬಿಟ್ಟು ಎಷ್ಟು ಬೇಕಷ್ಟು ಆಯಿಲು, 1-2 ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಜೀರಿಗೆನೂ ಸ್ಪೈಸಸ್ನೂ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಕಂದು ಬಣ್ಣ ಬಂದಮೇಲೆ ಟೊಮೆಟೊ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಟೊಮೆಟೊ ಚೆನ್ನಾಗಿ ಬೇಯಬೇಕು ಅಂತಂದರೆ ಒಂಚೂರು ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಂಡು, ನೆಕ್ಸ್ಟ್ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿ ಬೆಂದ ಮೇಲೆ ಅದಕ್ಕೆ 2 ಟೇಬಲ್ ಸ್ಪೂನು ಧನಿಯಾ ಪೌಡರು, 2 ಟೇಬಲ್ ಸ್ಪೂನ್ ಅಚ್ಕಾರದ ಪೌಡರು, 1/4 ಟೇಬಲ್ ಸ್ಪೂನು ಅರಿಶಿನ ಪೌಡರು, ಮಸಾಲೆ ಪೌಡರು 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಬೇಕು. ಯಾವ ಥರ ಅಂತಂದರೆ ಈ ಥರ ಗಟ್ಟಿ ಆಗೋ ಥರ ಚೆನ್ನಾಗಿ ಕುದಿಸ್ಕೊಬೇಕು. ಆಮೇಲೆ ಸ್ವಲ್ಪ ಆರೋದಕ್ಕೆ ಬಿಟ್ಬಿಟ್ಟು ಆರದ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಾನು ನುಣ್ಣಗೆ ಪೇಸ್ಟ್ ಮಾಡಬೇಕು, ಸಾಂಬಾರು ಟೇಸ್ಟ್ ಬರುತ್ತೆ, ಗೊಜ್ಜು. ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ನಾನು ಒಗ್ಗರಣೆ ಹಾಕೋತಾ ಇದ್ದೀನಿ. ಇದೇನಕ್ಕೆ ಅಂದರೆ ಎಲ್ಲನೂ ಸೇರಿಸಿ ಗ್ರೇವಿ ಥರ ಮಾಡೋದಕ್ಕೆ. ಅದಕ್ಕೆ ನಾನು ಒಂದು 5 ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತಿದ್ದೀನಿ. ಈರುಳ್ಳಿ ಕಂದು ಬಣ್ಣ ಬಂದಮೇಲೆ ಟೊಮೆಟೊ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಮಧ್ಯದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಂದು ಹದಕ್ಕೆ ಅದು ಗೊಜ್ಜು ರೆಡಿ ಆಯಿತು ಅಂದಿದ ತಕ್ಷಣ ಅದಕ್ಕೆ ನಾವು ಮಸಾಲೆ ಮಾಡ್ಕೊಂಡಿದ್ವಲ್ಲ, ಒಗ್ಗರಣೆ ಹಾಕ್ಬಿಟ್ಟು ಆ ಮಸಾಲೆನ ಮತ್ತು ಉಪ್ಪು ಸ್ವಲ್ಪ ನಮ್ಗೆ ಎಷ್ಟು ಬೇಕಷ್ಟು ನೋಡಿಬಿಟ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ
ಮಿಕ್ಸ್ ಮಾಡ್ಕೊಬೇಕು. ಅದು ಒಂದು ಕುದ್ದು ಬಂದಮೇಲೆ ಏನಿದೆ ನಾನು ಲೆಗ್ ಪೀಸು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಹಾಗೆ ಮುಚ್ಚಿಟ್ಟಿದ್ದೀನಿ ಒಂದು 15 ಮಿನಿಟ್ಸು. ಆ ರೌಂಡ್ ನೋಡಿ ಎಣ್ಣೆ ಬಿಟ್ಕೊಂಡಿದೆಯಲ್ಲ ಆ ಥರ ಆಯಿಲ್ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ನೆಕ್ಸ್ಟು ಅದಕ್ಕೆ ನಾನೇನು ಪಾಲಕ್ ಸೊಪ್ಪು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಆ ಪೇಸ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ. ನೆಕ್ಸ್ಟು ನಾನು ಅದು ರೆಡಿ ಅದನ್ನು ಕೂಡ ನಾನೊಂದು ಹಾಫ್ ಆನ್ ಅವರ್ ಕುದಿಸ್ಕೊತೀನಿ, ಅದು ಕೂಡ ಆಯಿಲ್ ಬಿಟ್ಕೊಂಡು ಬರಬೇಕು. ಹಾಗೇನೆ ಇಲ್ಲಿ ರೆಡಿಯಾಗಿದೆ ನೋಡಿ, ಈ ಥರ ಬಂದಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ನಾನು ಹಿಂಗಾಗುತ್ತೋ ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನಾವು ಚಪಾತಿ, ಆಮೇಲೆ ಪೂರಿ, ರಾಗಿ ಮುದ್ದೆ, ರೈಸ್ ಜೊತೆ ಸರ್ವ್ ಮಾಡ್ಬೋದು. ನಾನಿನ್ನೂ ಮಾಡ್ಕೊಂಡಿಲ್ಲ, ನೈಟ್ಗಲ್ವಾ, ಸೊ ಇವಾಗ ರೆಸಿಪಿ ಇದನ್ನ ಸಾಂಬಾರು ಮಾತ್ರ ಮಾಡ್ಕೊಂಡಿದ್ದೀನಿ. ಇನ್ನು ಚಪಾತಿ ಅಥವಾ ಮುದ್ದೆ ಎರಡರಲ್ಲಿ ಯಾವ್ದಾದ್ರು ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಇನ್ನೂ ಡಿಸೈಡ್ ಮಾಡಿಲ್ಲ. ಎರಡರಲ್ಲಿ ಯಾವ್ದಾದ್ರು ಒಂದು ನೈಟ್ ಮಾಡ್ಕೊಂಡಿದ್ದೆ, ನಾನು ಟೇಸ್ಟ್ ಮಾಡ್ತೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ. ನನ್ನ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ. ಹೆಚ್ಚಿನ ಬ್ಲಾಗ್ಗಳನ್ನ ನೀವೇ ಮೊದಲು ನೋಡೋದಕ್ಕೋಸ್ಕರ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರಬೇಕು ಅಂತಂದರೆ ತಪ್ಪದೇ ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.